ಮಧ್ಯಾಹ್ನದ ಶುಭೋದಯ. ನನ್ನ ಹೆಸರು ಸಾಕ್ಷಿ. ನಾನು 8ನೇ ತರಗತಿಯಲ್ಲಿ ವ್ಯಾಸಂಗ ಮಾಡುತ್ತಿದ್ದೇನೆ. ನನ್ನ ಶಾಲೆಯ ಹೆಸರು ಸರ್ಕಾರಿ ಪದವಿ ಪೂರ್ವ ಕಾಲೇಜು ಮದನಹಳ್ಳಿ ಕ್ರಾಸ್. ನನಗೆ ಬಂದಿರೋ ವಿಜ್ಞಾನಿ ಹೆಸರು ಸತೀಶ್ ಧವನ್. ಇವ್ರ ಬಗ್ಗೆ ನಾನು ಒಂದೆರಡು ಮಾತನಾಡಲು ಬಯಸುತ್ತೇನೆ. ಮೊದಲನೇದಾಗಿ ಸತೀಶ್ ಧವನ್ ಅವರ ಪರಿಚಯ ತಿಳ್ಕೊಳ್ಳೋಣ. ಮತ್ತೆ ಅವ್ರ ಜನನ, ಅವ್ರ ತಂದೆ ತಾಯಿ, ಮತ್ತೆ ಅವ್ರು ಹೇಗೆ ಶಿಕ್ಷಣ ಪಡೆದ್ರು, ಯಾವ ಇಸ್ವಿಯಲ್ಲಿ ಶಿಕ್ಷಣ ಪಡೆದ್ರು, ಯಾವ್ಯಾವ ಇಸ್ವಿಯಲ್ಲಿ ಯಾವ್ಯಾವ ಕೋರ್ಸ್ಗಳನ್ನು ತಗೊಂಡ್ರು, ಮತ್ತೆ ಅವ್ರ ವೃತ್ತಿ ಜೀವನ ಹೇಗಿತ್ತು, ಹಾಗೆ ಅವ್ರಿಗೆ ಬಂದಿರೋ ಪ್ರಶಸ್ತಿಗಳು ಯಾವ್ಯಾವು, ಅವ್ರ ಸ್ಮರಣೆ ಹೇಗಿತ್ತು ಎಂದು ನಾವು ತಿಳ್ಕೊಳ್ಳೋಣ. ಮೊದಲನೇದಾಗಿ ಸತೀಶ್ ಧವನ್ ಅವರು 1920-2002 ಬಾಹ್ಯಾಕಾಶ ಕಾರ್ಯಕ್ರಮದ ಪ್ರಮುಖ ಶಿಲ್ಪಿಯಾಗಿದ್ದರು. ಇವರು ಇಸ್ರೋ ಸಂಸ್ಥೆಯ 3ನೇ ಅಧ್ಯಕ್ಷರು ಹೌದು. ಭಾರತೀಯ ವಿಜ್ಞಾನ ಸಂಸ್ಥೆಯ ನಿರ್ದೇಶಕರಾಗಿಯೂ ಸೇವೆ ಸಲ್ಲಿಸಿದ್ದಾರೆ. ಮತ್ತೆ ಇವರು ಶ್ರೀಹರಿಕೋಟದ ಉಡಾವಣೆ ಕೇಂದ್ರವನ್ನು ಸತೀಶ್ ಧವನ್ ಬಾಹ್ಯಾಕಾಶ ಕೇಂದ್ರ ಎಂದು ಹೆಸರಿಸಲಾಗಿದೆ. ಮತ್ತೆ ಇವರ ಜನನ ಬಂದು 25 ಸೆಪ್ಟೆಂಬರ್ 1920 ಶ್ರೀನಗರ, ಜಮ್ಮು ಕಾಶ್ಮೀರ ಮತ್ತು ಅಲ್ಲಿ ಜನಿಸಿದರು. ಅವರ ತಂದೆ ಬಂದು ದಿವಾನ್ ವಿಶ್ವೇಶ್ವರಯ್ಯ ಲಾಲ್ ಧವಾನ್, ಅವರ ತಾಯಿ ಬಂದು ಶಾಂತಿ ದೇವಿ ಧವಾನ್. ಅವರು ಶಿಕ್ಷಣ ಪಡೆದಿದ್ದು ಪಂಜಾಬ್ ಯೂನಿವರ್ಸಿಟಿಯಲ್ಲಿ. 1938ರಲ್ಲಿ ಪಂಜಾಬ್ ವಿಶ್ವವಿದ್ಯಾಲಯದಲ್ಲಿ ಭೌತಶಾಸ್ತ್ರವನ್ನು ತಗೊಂಡು ಅಧ್ಯಯನ ಮಾಡಿದ್ರು. ಮತ್ತೆ ಗಣಿತದಲ್ಲಿ BA ತಗೊಂಡ್ರು. 1941ರಲ್ಲಿ ಇಂಗ್ಲಿಷ್ ಸಾಹಿತ್ಯದಲ್ಲಿ MA ಪಡ್ಕೊಂಡ್ರು. 1944ರಲ್ಲಿ ಮೆಕ್ಯಾನಿಕಲ್ ಇಂಜಿನಿಯರ್ ಅಲ್ಲಿ BA ತಗೊಂಡ್ರು. ನಂತರ ಮಿನ್ನೆಸೋಟಾ ವಿಶ್ವವಿದ್ಯಾಲಯದಲ್ಲಿ MS ಪಡ್ಕೊಂಡು ಇವರು ಶಿಕ್ಷಣವನ್ನು ಮುಂದುವರಿಸ್ತಾ ಇರ್ತಾರೆ. ಹಾಗೆ ಅವ್ರ ವೃತ್ತಿ ಜೀವನ ಹೇಗಿತ್ತಂದ್ರೆ, ಭಾರತೀಯ ವಿಜ್ಞಾನ ಸಂಸ್ಥೆ IISc ಅಂದ್ರೆ 19 ವರ್ಷ ಕಾಲ ನಿರ್ದೇಶಕರಾಗಿ ಅಲ್ಲಿ ಸೇವೆ ಸಲ್ಲಿಸಿದ್ದಾರೆ. ಇಸ್ರೋ ಅಧ್ಯಕ್ಷರಲ್ಲಿ 1972ರಿಂದ ಮತ್ತು 1984ರಲ್ಲಿ ಡಾಕ್ಟರ್ ವಿಕ್ರಮ್ ಸಾರಾಭಾಯಿ ಅವರ ನಂತರ ಅಧಿಕಾರ ಸ್ವೀಕರಿಸಿಕೊಂಡು ಅಲ್ಲಿ ಕೇಂದ್ರ ಸರ್ಕಾರದಲ್ಲಿ ಕೆಲಸ ಮಾಡ್ತಾ ಇರ್ತಾರೆ. ಹಾಗೆ ಅವ್ರ ಮುಖ್ಯ ಸಾಧನೆಗಳೇನೆಂದ್ರೆ, ಭಾರತದ ಮೊದಲ ಉಪಗ್ರಹ ಆರ್ಯಭಟ್ಟ ಅಂದ್ರೆ 1975ರಲ್ಲಿ ಆರ್ಯಭಟ್ಟ ಎಂಬ ಉಪಗ್ರಹನ ಉಡಾವಣೆ ಮಾಡ್ತಾರೆ. SLV ಅಂದ್ರೆ ಸ್ಟ್ರೈಟ್ ಲೈಟ್ ಲಾಂಚ್ ಆಫ್ ವೆಹಿಕಲ್ ಅಭಿವೃದ್ಧಿ ಮಾಡ್ತಾರೆ. IISAT ಹಾಗೂ PSLV ಯೋಜನೆಗಳ ಅಭಿವೃದ್ಧಿ ಮತ್ತು ಪ್ರಾರಂಭ ಮಾಡ್ತಾರೆ. ಹಾಗೆ ಶ್ರೀಹರಿಕೋಟದ ಉಡಾವಣೆ ಕೇಂದ್ರದಲ್ಲಿ ಶ್ರೀಹರಿಕೋಟದಲ್ಲಿ ಉಡಾವಣೆ ಕೇಂದ್ರ ಸ್ಥಾಪನೆ ಮಾಡ್ತಾರೆ. ಇಂದಿನ ಸತೀಶ್ ಧವನ್ ಸ್ಪೇಸ್ ಸೆಂಟರ್ ಅಂತ ಈಗ ಇದೆ. ಹಾಗೆ ಅವ್ರು ಬಂದಿರೋ ಪ್ರಶಸ್ತಿಗಳಂದ್ರೆ ಪದ್ಮವಿಭೂಷಣ. ಈ ಪ್ರಶಸ್ತಿ 1971ರಲ್ಲಿ ದೊರೆಯಿತು. ಹಾಗೆ ಪದ್ಮಭೂಷಣ 1981ರಲ್ಲಿ ದೊರೆಯಿತು. ಹಾಗೆ ಅವರಿಗೆ ಭಾರತೀಯ ವಿಜ್ಞಾನ ಅಕಾಡೆಮಿ ಪ್ರಶಸ್ತಿ ಮತ್ತು ರಾಷ್ಟ್ರೀಯ ಏರೋಸ್ಪೇಸ್ ಪ್ರಯೋಗಾಲಯಗಳಲ್ಲಿ ಪ್ರಮುಖ ಪಾತ್ರ ವಹಿಸಿ ಅನೇಕ ರೀತಿಯ ಪ್ರಶಸ್ತಿಗಳನ್ನು ಪಡೆದಿದ್ದಾರೆ. ಇವರ ಸ್ಮರಣೆ ಮರಣ ಅಂದ್ರೆ 3 ಜನವರಿ 2002 ಬೆಂಗಳೂರಲ್ಲಿ ಮರಣ ಹೊಂದ್ತಾರೆ.